ವಿಧಾನಸೌಧದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಕೆಲ ನಿರ್ಬಂಧವನ್ನು ನಿಗದಿಪಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲಿಯೇ ಹೇಳಿಕೆ ತೆಗೆದುಕೊಳ್ಳಲು ಸೂಚನೆ ಬರ್ತಾ ಇದೆ. ವಾರ್ತಾ ಇಲಾಖೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಪತ್ರವನ್ನು ಬರೆದಿರೋದು. ಕಳೆದ ವಾರ DPAR ಇಲಾಖೆಯಿಂದ ಸಿಬ್ಬಂದಿಯಿಂದ ಕಳ್ಳತನ ಆಗಿತ್ತು. 300 ಗ್ರಾಂ ಚಿನ್ನಾಭರಣವನ್ನು ಕಳ್ಳತನ ಮಾಡಿದ್ದು DPAR ಸಿಬ್ಬಂದಿ. ತನ್ನ ಲೋಪದೋಷಗಳನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಮಾಧ್ಯಮಗಳಿಗೆ ನಿರ್ಬಂಧವನ್ನು ಹಾಕಲಾಗಿದೆಯಾ? ಇಲ್ಲಿ ವಿಧಾನಸೌಧದಲ್ಲಿ ಪದೇ ಪದೇ ಬಹಿರಂಗ ಆಗ್ತಿರೋದು ಭದ್ರತಾ ಲೋಪ. ಇದೀಗ ವೈಫಲ್ಯ ಮುಚ್ಚಿಕೊಳ್ಳಿಕ್ಕೆ ಅಲ್ಲಿ ಏನು ಸಮಸ್ಯೆ ಇದೆಯೋ ಅದು ಯಾರು ಕದ್ದಿದಾರೋ ಪನಿಷ್ಮೆಂಟ್ ಆಗಲಿ ಅವ್ರಿಗೆ. DPARದು ಸಮಸ್ಯೆ ಅಲ್ಲ, ಇದು ಮಾಧ್ಯಮದವ್ರದ್ದು ಸಮಸ್ಯೆ ಅಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಮಾಡುವ ಕೆಲಸಗಳಿಂದ ಒಬ್ಬ ವ್ಯಕ್ತಿ ಏನೋ ಅಚಾತುರ್ಯ ಮಾಡ್ದ, ತಪ್ಪು ಮಾಡ್ದ ಅಂತ ಬಂದಾಗ ಎಂಟೈರ್ ಆಗಿ ಅದು DPARಗೆ ಹೇಳೋದು ತಪ್ಪಾಗುತ್ತೆ, ಅಥವಾ ಮಾಧ್ಯಮದವ್ರ ಮೇಲೆ ಹೇಳೋದು ತಪ್ಪಾಗುತ್ತೆ, ನಿರ್ಬಂಧ ಮಾಡೋದು ತಪ್ಪಾಗುತ್ತೆ. ಏನೋ ವಿಷಯ ಬಂದಾಗ ಅದು ಆಚೆ ಬರಬೇಕಲ್ಲ, ಅದು ಪನಿಷ್ಮೆಂಟ್ ಆಗಬಾರ್ದು, ಅವ್ರಿಗೆ ಆಗಲೇಬೇಕಲ್ಲ. ಇದೀಗ ವೈಫಲ್ಯ ಮುಚ್ಚಿಕೊಳ್ಳಲಿಕ್ಕೆ ಮಾಧ್ಯಮಗಳಿಗೆ ನಿರ್ಬಂಧ ಹಾಕ್ಬಿಟ್ರೆ ಹೇಗೆ ಅಂತೇಳಿ ಒಂದು ಪ್ರಶ್ನೆ ಇಲ್ಲಿ ರೈಸ್ ಆಗಿದೆ.